ಹೊಸದುರ್ಗದಲ್ಲಿ ಭಕ್ತಿ ಸಂಭ್ರಮದ ಮಹಾವೀರ ಜಯಂತಿ ಆಚರಣೆ. ಹೊಸದುರ್ಗ ಪಟ್ಟಣದಲ್ಲಿ ಸೋಮವಾರ ತಾಲೂಕು ಆಡಳಿತ ಹಾಗೂ ಜೈನ ಧರ್ಮ ಬಾಂಧವರ ಆಶ್ರಯದಲ್ಲಿ ಭಗವಾನ್ ಶ್ರೀ ಮಹಾವೀರ ಜಯಂತಿಯನ್ನು ಅತ್ಯಂತ ಭಕ್ತಿಭಾವ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ತಿರುಪತಿ ಪಾಟೀಲ್, ಮಹಾವೀರರ ಉಪದೇಶಗಳು ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿವೆ. ಜೈನ ಧರ್ಮ ಸಾರುವ ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭವ್ಯ ಮೆರವಣಿಗೆ ಮತ್ತು ಜನಪದ ಕಲಾಮೇಳ. ಜಯಂತಿಯ ಅಂಗವಾಗಿ ಮಹಾವೀರ ಸ್ವಾಮಿಯ ಮೂರ್ತಿಯ ಭವ್ಯ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಜರುಗಿತು. ನಾನಾ ಜನಪದ ಕಲಾಮೇಳಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಜೈನ ಸಂಪ್ರದಾಯದಂತೆ ದಿನಪೂರ್ತಿ ಜನ್ಮ ಕಲ್ಯಾಣದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮಾನವೀಯ ಸೇವೆ. ಆಚರಣೆಯ ಭಾಗವಾಗಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ನಂತರ ಸ್ಥಳೀಯ ಆಸ್ಪತ್ರೆಗೆ ಭೇಟಿ ನೀಡಿದ ಸಮಾಜದ ಮುಖಂಡರು ಅಲ್ಲಿನ ರೋಗಿಗಳಿಗೆ ಹಣ್ಣು ಮತ್ತು ಹಾಲು ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಪಾಲ್ಗೊಂಡ ಗಣ್ಯರು. ಕಾರ್ಯಕ್ರಮದಲ್ಲಿ ಜೈನ ಸಮಾಜದ ಅಧ್ಯಕ್ಷ ಎಚ್.ಡಿ. ಆದಿರಾಜಯ್ಯ, ಪ್ರಮುಖರಾದ ಇ.ವಿ. ಅಜ್ಜಪ್ಪ, ಇ.ವಿ. ಸೀತಲ್ ಕುಮಾರ್, ಎಚ್.ಪಿ. ಬ್ರಹ್ಮಪಾಲ್, ನಾಭಿರಾಜಯ್ಯ, ಎಂ.ಡಿ. ಸಂಜಯ್, ಯುವಕ ಸಂಘದ ಅಧ್ಯಕ್ಷ ಲಲಿತ್, ಸಿಡಿಪಿಒ ನವೀನ್ ಪಾಲ್ಗೊಂಡಿದ್ದರು. ಮೆರವಣಿಗೆಯಲ್ಲಿ ತಾಲೂಕು ಬಿಜೆಪಿ ಮುಖಂಡರಾದ ಲಿಂಗಮೂರ್ತಿ, ದಿಲ್ಸೆ ದಿಲೀಪ್, ಬಿಜಿ. ಅರುಣ್ ಸೇರಿದಂತೆ ಜೈನ ಸಮಾಜದ ಮುಖಂಡರು, ಮಹಾವೀರ ಯುವಕ ಸಂಘದ ಸದಸ್ಯರು ಹಾಗೂ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು.